ಎಲ್ಲ ವೀಕ್ಷಕರು ನಮಸ್ಕಾರಗಳು. ನಾನು ನಿನ್ನೆ ಒಂದು ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ನೋಡಿದೆ. ಏನಂತ ಹೇಳಿದರೆ, ಒಂದು ರಿಕ್ಷಾ ಚಾಲಕರಿಗೆ ಒಂದು ಟ್ರಾಫಿಕ್ ಪೊಲೀಸರು ಫೈನ್ ಹಾಕಿರುವಂಥದ್ದು 200 ರೂಪಾಯಿ. ಅಂದರೆ ರೋಡ್ ಸೈಡ್ ನಿಲ್ಲಿಸಿದ್ದಾರೆ ಅಂತೇಳಿ ಫೈನ್ ಹಾಕಿದ್ದಾರೆ ಅಂತೇಳಿ ನಾನೊಂದು ವಿಡಿಯೋ ನೋಡಿದೆ. ಓಕೆ, ಸಂಚಾರಿ ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡ್ತಾರೆ. ಎಲ್ಲಿ ನೋ ಪಾರ್ಕಿಂಗ್ ನಿಲ್ಲಿಸಿದರೆ ಕೇಸ್ ಹಾಕ್ತಾರೆ, ನೋ ಎಂಟ್ರಿಯಲ್ಲಿ ಬಂದರೆ ಕೇಸ್ ಹಾಕ್ತಾರೆ. ಕಾನೂನು ಉಲ್ಲಂಘನೆ ಮಾಡಿದವರಿಗೆಲ್ಲರಿಗೂ ಕೇಸ್ ಹಾಕೋದು ಅವರ ಕರ್ತವ್ಯ, ಅವರ ಡ್ಯೂಟಿ. ಅದರ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ. ಎಲ್ಲರೂ ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಆದರೆ ನಾನು ಇಲ್ಲಿ ವಿಡಿಯೋ ಮಾಡೋ ಉದ್ದೇಶ, ಆ ವಿಡಿಯೋದಲ್ಲಿ ಅವರು ರಿಕ್ಷಾ ಚಾಲಕರೊಂದು ಮಾತು ಹೇಳಿದರು, ಬಡವರನ್ನು ಬಿಡೋದಿಲ್ಲ, ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂತೇಳಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೇನೆ. ನಾನು ಇರುವಂಥ ಸ್ಥಳ ಯೂನಿಟಿ ಹಾಸ್ಪಿಟಲ್, ಪಳ್ನೀರು. ನೋಡಿ, ಇಲ್ಲಿ ಕಾಣ್ತದಲ್ಲ, ಯೂನಿಟಿ ಹಾಸ್ಪಿಟಲ್ ಪಳ್ನೀರು. ಇಲ್ಲಿ ಕಾರುಗಳನ್ನು ಯಾವ ರೀತಿ ನಿಲ್ಲಿಸಿದ್ದಾರೆ ನೋಡಿ. ಕಾರುಗಳನ್ನು ಇಲ್ಲಿ ಯಾವ ರೀತಿ ನಿಲ್ಲಿಸಿದ್ದಾರೆ. ಇದೆಲ್ಲ ಈ ಹಾಸ್ಪಿಟಲ್ ನೋಡೋದು, ಇವ್ರದ್ದು ಜಾಗವೇ ಇದು. ನೋಡಿ, ಇಲ್ಲೊಂದು ಕಾರ್ ನಿಲ್ಲಿಸಿದ್ದಾರೆ ನೋಡಿ, ಫುಟ್ಪಾತಲ್ಲಿ ಹೇಗೆ ನಿಲ್ಲಿಸಿದೆ ನೋಡಿ. ಇವನ ಅಪ್ಪನ ಎದೆ ಮೇಲೆ ನಿಲ್ಲಿಸಬೇಕಿತ್ತು ಈ ಕಾರನ್ನು. ತಂದು ಇಲ್ಲಿ ನಿಲ್ಲಿಸಿಟ್ಟಿದ್ದಾನೆ. ಎಲ್ಲಿಟ್ಟಿದ್ದಾರೆ ನೋಡಿ, ಫುಟ್ಪಾತಲ್ಲಿ. ಹೇಗೆ ಹೋಗೋದು, ನಡ್ಕೊಂಡು ಹೋಗೋದು ಹೇಗೆ ನೋಡಿ. ಕರೆಕ್ಟ್ ನೋಡಿ, ಫುಟ್ಪಾತಲ್ಲಿದೆ ನೋಡಿ, ಫುಟ್ಪಾತಲ್ಲಿದೆ. ಎಲ್ಲಿಟ್ಟಿದ್ದಾರೆ ನೋಡಿ ಕಾರುಗಳನ್ನು. ಓಕೆ, ಇದಕ್ಕೆ ಫೈನ್ ಹಾಕಬೇಕು. ಆ ರಿಕ್ಷಾದಲ್ಲಿ ವಿಡಿಯೋದಲ್ಲಿ ರಿಕ್ಷಾ ಚಾಲಕರು ಹೇಳಿದ್ದಾರೆ, ಬಡವರನ್ನು ಬಿಡೋದಿಲ್ಲ ಅಂತೇಳಿ. ಕರೆಕ್ಟಾಗಿ ಅವ್ರು ಹೇಳಿದ್ದು ನಾನು ಅಲ್ಲಿ ಹೋಗ್ತೇನೆ. ನೋಡಿ, ಇಲ್ಲಿ ಎಲ್ಲಿದೆ ಕಾರು, ಫುಟ್ಪಾತಲ್ಲಿದೆ. ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಎಷ್ಟು ಚಂದ ಫುಟ್ಪಾತ್ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ಚಂದ ಫುಟ್ಪಾತ್, ಇಷ್ಟು ನೀಟಾಗಿರುವಂಥ ಫುಟ್ಪಾತಲ್ಲಿ ನೋಡಿ, ಇಲ್ಲಿ ಸ್ಮಾರ್ಟ್ ಸಿಟಿ ಮಂಗಳೂರು ನೋಡಿ. ಇದರ ಮೇಲೆಲ್ಲ ಕಾರಲ್ಲಿ ನಿಲ್ಲಕ್ಕಿಲ್ಲ, ಇದರ ಮೇಲೆಲ್ಲ ಬರಲಿಕ್ಕಿಲ್ಲ, ಟೈರೆಲ್ಲ ಡ್ಯಾಮೇಜ್ ಆಗ್ತದೆ. ಆದರೂ ನಿಲ್ಲಿಸಿದ್ದಾರೆ ನೋಡಿ, ಹೇಗೆ ನಿಲ್ಲಿಸಿದ್ದಾರೆ ನೋಡಿ. ಇದರಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ನೋಡಿ, ಅಲ್ಲಿ ತನಕ ಇದೆ. ಇದು ಯೂನಿಟಿ ಹಾಸ್ಪಿಟಲ್ ಹತ್ರ, ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಯೂನಿಟಿ ಹಾಸ್ಪಿಟಲ್ ಪಳ್ನೀರು. ಇದಕ್ಕೆ ಕೇಸ್ ಹಾಕೋದು ಯಾರಿಲ್ವಾ? ಇದಕ್ಕೇನೋ ಸ್ಪೆಷಲ್ ಪರ್ಮಿಷನ್ ಏನಾದರೂ ಕೊಟ್ಟಿದ್ದಾರೆ ಸರ್ಕಾರದಿಂದ ಕೇಳಬೇಕಾಗಿದೆ. ಹಾಕ್ಬೇಕು, ಕೇಸ್ ಹಾಕಬೇಕು, ಎಲ್ಲದಕ್ಕೂ ಕೇಸ್ ಹಾಕಬೇಕು ನೋಡಿ. ದಯಮಾಡಿ ವಿಡಿಯೋನ ಶೇರ್ ಮಾಡಿ. ನಾನು ಮಾತಾಡೋದು ಸರಿ ಅಂತ ಇದ್ದರೆ ಶೇರ್ ಮಾಡಿ, ಇಲ್ಲದಿದ್ದರೆ ಪರವಾಗಿಲ್ಲ. ನಾನು ಮಾಡುವಂಥ ವಿಡಿಯೋ ನ್ಯಾಯಬದ್ಧವಾಗಿದೆ, ಸರಿಯಾಗಿದೆ ಅಂತ ಹೇಳಿದರೆ ಅದನ್ನು ಶೇರ್ ಮಾಡಿ. ಶೇರ್ ಮಾಡಿದರೆ ಎಲ್ಲರಿಗೂ ಗೊತ್ತಾಗ್ತಂತೆ.